ವೀಕ್ಷಕರಿಗೆ ವಂದನೆಗಳು. ಈ ದಿನ 24ನೇ ತಾರೀಕು ಜಾನ್ವರಿ ತಿಂಗಳು 2019 ಗುರುವಾರ ದಿನ. ವಿಳಂಬಿನಾಮ ಸಂವತ್ಸರ, ಪೌಷ ಮಾಸ, ಹಿಮಂತ ಋತು, ಶಾಲಿವಾನ ಸಹಾಪ್ತ 1940. ಇದು ಈ ವರ್ಷ ಅನ್ನೋದು ಅಂದರೆ ನಮ್ಮ ಹಿಂದೂ ಆಚರಣೆ ಪ್ರಕಾರ ವರ್ಷಗಳು ಅನ್ನೋದು ಉಗಾದಿಗೆ ಮಾತ್ರನೇ ಚೇಂಜ್ ಆಗೋದು. ಅದೇ ಥರ ಇಂಗ್ಲೀಷ್ ವರ್ಷಗಳು ಕೂಡ 2019 2020 ಅಂತ ಒಂದು ವರ್ಷಕ್ಕೆ ಆಗುತ್ತೆ. ಆದ್ದರಿಂದ ಎಂದಿನಂತೆ ವಿಳಂಬಿನಾಮ ಸಂವತ್ಸರನೇ ನಮಗೆ ಯುಗಾದಿ ಬರುವ ಸಮಯದವರೆಗೆ ಇರುತ್ತದೆ. ಮಾಸ ಅಂದರೆ ತಿಂಗಳು ಅನ್ನೋದು ಚೇಂಜ್ ಆಗುತ್ತದೆ. ಇದರಲ್ಲಿ ಈ ದಿನ ಸೌರಮಾನ ಪ್ರಕಾರ ಸೂರ್ಯನ ಆಚರಣೆಯ ಪ್ರಕಾರ ತೈಮಾಸ 10ನೇ ತಾರೀಕು. ಬೆಂಗಳೂರಿನ ಸೂರ್ಯೋದಯ 6:46. ಈ ದಿನ ರಾಹುಕಾಲ 1:58ರಿಂದ 3:24 ಮಧ್ಯಾಹ್ನವರೆಗೆ. ಅದೇ ಯಮಗಂಡ ಕಾಲ ಬೆಳಗ್ಗೆ ಯಾವತ್ತುವೆ ಗುರುವಾರದಲ್ಲಿ 6 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತದೆ, 6ರಿಂದ 7:30 ಅಂತ. ಆದರೆ ಈ ದಿನ 6:46ರಿಂದ 8:13ವರೆಗೂ ಯಮಗಂಡ ಕಾಲ. ಯಾಕೆಂತಂದರೆ ಸೂರ್ಯನು 6 ಗಂಟೆಗೆ ಸರಿಯಾಗಿ ಉದಯವಾದರೆ, ಅಂದರೆ ಸೂರ್ಯನ ಉದಯ ಅನ್ನೋದು ಸುಳ್ಳು. ಭೂಮಿಯೇ ನಾವು ಹುಟ್ಟುವ ಅಥವಾ ನಾವಿರುವ ಆ ಭಾಗ ಸೂರ್ಯನ ಇದರಲ್ಲಿ ಭೂಮಿ ಯಾವಾಗ ತಿರುಗುತ್ತದೋ ಆ ಸಮಯವೇ ಉದಯ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಎಲ್ಲ ಕಡೆನೂ ನಾವೇನು ಮಾಡ್ತೀವಿ, ಈ ರಾಹುಕಾಲ ಯಮಗಂಡ ಕಾಲಗಳಿಂದ ಕೆಟ್ಟೋದಾ ಒಳ್ಳೆಯದಾ ಅಂತ ಒಂದು ವಾದ ಕೆಲವು ಕಡೆ ಇದ್ದರೂ, ಹಿರಿಯರು ಋಷಿಗಳು ಕೊಟ್ಟಿದ್ದಂಗೆ ಶುಭ ಮುಹೂರ್ತಗಳನ್ನು ಮಾಡುವಂಥ ಸಮಯವಲ್ಲ. ಆದರೂ ರಾಹುಕಾಲದಲ್ಲಿ ಪೂಜೆಗಳನ್ನು ಮಾಡ್ಬೋದು. ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಖಂಡಿತವಾಗಿ ಅಭಿವೃದ್ಧಿ ಉಂಟು ಅಂತ, ಅಂದರೆ ವಿಘ್ನಗಳು ದೂರವಾಗುತ್ತೆ ಅಂತ. ಆದ್ದರಿಂದ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಬೇಡ. ಈ ದಿನ ತಿಥಿ ಚತುರ್ಥಿ ತಿಥಿ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರನಲ್ಲಿ ತಿಥಿ ಬಂದಿದೆ, ಚತುರ್ಥಿ. ಇದು ರಾತ್ರಿ 8:53ವರೆಗೆ ಇದೆ. ಇದಾದ ನಂತರ ಪಂಚಮಿ ಸ್ಟಾರ್ಟ್ ಆಗುತ್ತದೆ. ಚತುರ್ಥಿಯಲ್ಲಿ ಯಾವ ಕಾರ್ಯಗಳನ್ನು ಮಾಡೋದಿಲ್ಲ. ಪಂಚಮಿ ಅಂದರೆ 5ನೇ ತಿಥಿ ಅಂತ, ಅಂದರೆ 5ನೇ ದಿನ ಅಂತ, ಅಂದರೆ ಚಂದ್ರನು ಸೂರ್ಯನ ಕಡೆ 5ನೇ ದಿನವಾಗಿ ಹೋಗುತ್ತದೆ ಅಂತ ಅರ್ಥಕ್ಕೆ. ಹಂಗಾಗಿ ಈ ದಿನ ರಾತ್ರಿ ಮೇಲೆ ಇನ್ನೂ ಚೆನ್ನಾಗಿರುತ್ತದೆ. ಇವತ್ತು ಯೋಗ ಏನಿದೆ ಅಂತಂದರೆ ಸಿದ್ಧಿ ಮತ್ತು ಭಯ. ಇದು ಪುಬ್ಬ ನಕ್ಷತ್ರದಿಂದಾಗಿ, ಗುರುವಾರದಿಂದಾಗಿ ಈ ನಕ್ಷತ್ರಗಳಲ್ಲಿ ಮಾತ್ರ ಅಲ್ಲದೆ ತಿಥಿಯನ್ನು ಅಲ್ಲಿ ಸೇರಿಸ್ಕೋಬೇಕಾಗ್ತದೆ. ಹಂಗಾಗಿ ಈ ದಿನ ಪುಬ್ಬ ನಕ್ಷತ್ರ ಸಂಜೆ 6:21ವರೆಗಿದೆ. ಸಿದ್ಧಿ ಭಯವಿದೆ. ಈ ಸಮಯದ ನಂತರ 6:21 ಮೇಲೆ ಉತ್ತರ ನಕ್ಷತ್ರ ಪ್ರಾರಂಭವಾಗುತ್ತದೆ, ಸಿಂಹರಾಶಿ. ಆದರೂ ಒಂದು ಕಡೆ ಸೌರಮಾನ ಪ್ರಕಾರ ಮರಣ, ಚಾಂದ್ರಮಾನ ಪ್ರಕಾರ ಕುಲವೃದ್ಧಿ ಅಂತ ಬರುತ್ತದೆ. ಹಂಗಾಗಿ ನಾವು ಖುಷಿ ಪಡ್ಬೋದಾ? ಚಾಂದ್ರಮಾನ ಪ್ರಕಾರ ನಮ್ಮಲ್ಲಿ ನಾವು ಚಾಂದ್ರಮಾನನೇ ನೋಡುತ್ತೀವಿ, ಕುಲವೃದ್ಧಿ ಅಂತಿದೆ, ಆದ್ದರಿಂದ ಒಳ್ಳೆಯದೇ ಮಾಡ್ಬೋದಾ ಅಂತಂದರೆ ಇದು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಲೆಕ್ಕಾಚಾರಗಳು ಅಷ್ಟೇ. ಸೂರ್ಯಮಾನ ಅನ್ನೋದು ಕೂಡ ಕೇರಳ, ತಮಿಳುನಾಡು ಆ ರೀತಿ ಅಲ್ಲ. ಇಡೀ ಭೂಮಿಗೆ ಸೂರ್ಯನು, ಅದರ ಬೆಳಕು, ಅದರ ಕಡೆ ಭೂಮಿ ಯಾವಾಗ ತಿರುಗುತ್ತದೋ ಆವಾಗಲೇ ನಮಗೆ ಬೆಳಕಾಗುತ್ತೆ ಅಂತಂತೀವಿ. ಹಾಗಾಗಿ ಸೂರ್ಯನು ಪ್ರಪಂಚಕ್ಕೆ. ಆದರೆ ಸೂರ್ಯನ ಆಚರಣೆ, ಚಂದ್ರನ ಆಚರಣೆ ಅಂತ ಎರಡು ಇರೋದರಿಂದ ಇಲ್ಲಿ ಇರುವ ನಾವು ಚಂದ್ರನ ಆಚರಣೆಯನ್ನು ನಾವು ಲೆಕ್ಕಕ್ಕೆ ತಗೊಂಡಿದ್ವಿ. ಆದರೆ ಈ ಸೂರ್ಯೋದಯವಲ್ಲ, ಅದರ ಲೆಕ್ಕಕ್ಕೆ ಎಲ್ಲ ಕಡೆಯೂ ಒಂದೇ ಥರ ಇರುತ್ತೆ. ರಾಹುಕಾಲ ಯಮಗಂಡ ಕಾಲನೂ ಎಲ್ಲ ಕಡೆಯೂ ಒಂದೇ ಥರ ಇರುತ್ತದೆ. ಆದರೆ ಆಯಾ ಏರಿಯಾಗಳಲ್ಲಿ ಸೂರ್ಯೋದಯ ಎಷ್ಟು ಗಂಟೆಗೂ ಆಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಮಾಡ್ಕೋಬೇಕು. ಉದಾಹರಣೆ ಹೇಳಬೇಕು ಅಂದರೆ, ಈಗ ನಮ್ಮ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಬೆಳಗ್ಗೆ 10 ಗಂಟೆ ಅಂತಂದರೆ USA ರಾತ್ರಿ ಆಗಿರುತ್ತದೆ. ಹಂಗಾಗಿ ಇಲ್ಲಿ ನಾವು ಆ ರೀತಿ ಲೆಕ್ಕಕ್ಕೆ ತಗೊಂಡು ರಾಹುಕಾಲ ಯಮಗಂಡ ಕಾಲ ನೋಡ್ತೀವಿ. ನಮಗೆ ನೋಡೋಕ್ಕೆ ಅಲ್ಲಿ ರಾತ್ರಿ ಆಗಿದೆ ಅಂತ ತಿಳ್ಕೊಬೋದು. ಆದರೆ ಅಲ್ಲಿ ಬೆಳಗ್ಗೆ ಸೂರ್ಯ ಉದಯ ಆಗಿರೋದು ಅವರ ಟೈಮಿಗೆ ಮಾತ್ರನೇ. ಹಂಗಾಗಿ ಇದರಲ್ಲಿ ಮಾತ್ರ ನಮಗೆ ಭಿನ್ನಗಳು ಬರುತ್ತದೆ. ಈ ದಿನದ ಉತ್ತರ ನಕ್ಷತ್ರ ಸಂಜೆ 6:21 ನಂತರ ಬರುತ್ತದೆ.
ನಾವು ಹೇಳಿದಂತೆ ಮರಣ ಮತ್ತು ಕುಲವೃದ್ಧಿ ಅಂತ ಇರೋದರಿಂದ ಸೂರ್ಯಮಾನವಾಗಲಿ ಚಾಂದ್ರಮಾನವಾಗಲಿ ಎಲ್ಲವೂ ದೋಷವೇ. ದೋಷ ಅಂದರೆ ದೋಷ. ದೋಷವಿಲ್ಲದ ದಿನ ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿದೆ ಅಂತಾನೆ, ಅದು ಯಾರಿಗೆ ಆದರೂ, ಇಡೀ ದೇಶಕ್ಕೆ. ಹಂಗಾಗಿ ಇಲ್ಲಿ ಚಾಂದ್ರಮಾನ ಸೌರಮಾನ ಅನ್ನುವ ಭಿನ್ನಗಳನ್ನು ಕೆಲವರು ಏನು ಮಾಡ್ತಾರೆ ಈಸಿಯಾಗಿ ಅಂತಂದರೆ, ಇದು ಚಾಂದ್ರಮಾನ ನಮ್ಮದು, ಸೌರಮಾನ ನಮ್ಮದಲ್ಲ, ಅದು ಕೇರಳ ತಮಿಳ್ನಾಡು ಕಡೆ ನೋಡುವಂಥದ್ದು ಅಂತಂತಾರೆ. ಇನ್ನು ಕೆಲವರು ಆ ಕಡೆ ಇರೋರು ಏನು ಅಂತಾರೆ, ಸೌರಮಾನ ಅನ್ನುವ ಸೂರ್ಯಮಾನ ನಮ್ಮದು, ಚಾಂದ್ರಮಾನ ಆಂಧ್ರ ಕರ್ನಾಟಕ ಈ ಕಡೆ ಅಂತಂತಾರೆ. ಅದನ್ನು ನೋಡುವ ವಿಧಾನಗಳು ಅಷ್ಟೇ, ತಿಂಗಳು ಮಾತ್ರ ಚೇಂಜ್ ಆಗುತ್ತದೆ. ಆದರೆ ರಾಹುಕಾಲ ಯಮಗಂಡ ಕಾಲಗಳು ಬದಲಾಗೋದೇ ಇಲ್ಲ, ಅದು ಸೂರ್ಯೋದಯದಿಂದ ಭಿನ್ನವಾಗುತ್ತದೆ ಅಷ್ಟೇ. ಆದ್ದರಿಂದಾಗಿ ಈ ದಿನ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥದ್ದನ್ನು ಯೋಚನೆ ಮಾಡಿ ತಾನೇ ಬರುವಂಥದ್ದನ್ನು ಅನುಭವಿಸಬಹುದು. ಆದರೆ ನಾವಾಗಿ ಪ್ರಯತ್ನ ಪಡೋದು ಬೇಡ, ಖಂಡಿತ ಇನ್ವೆಸ್ಟ್ ಮಾಡೋದು ಬೇಡ. ಗಾಡಿಗಳನ್ನು ತಗೊಳ್ಳೋದನ್ನು ಯೋಚನೆ ಮಾಡಿಕೊಳ್ಳಿ. ಅದಲ್ಲದೆ ಪ್ರಯಾಣ ಮಾಡುತ್ತಾ ಇರುವವರು ಅಂದರೆ ಗಾಡಿ ಚಾಲಕರು ಖಂಡಿತವಾಗಿ ಗಮನ ಕೊಡಬೇಕಾಗ್ತದೆ ಅಂಥದ್ದು ದಿನ ಅಂತ. ಅಂದರೆ ಇವತ್ತು ಮರಣ ಯೋಗ ಅಂದರೆ ಮರಣವೇ ಆಗುತ್ತದ ಅಂತ ಕೇಳಿದರೆ ಹಂಗಲ್ಲ, ನಷ್ಟಗಳು ಆಗಬಹುದು. ಸರಿ, ಎಲ್ಲರಿಗೂ ಇದು ಆಗುತ್ತದ ಅಂತಂದರೆ ಇದು ಜನರಲ್ ಆಗಿ ದೇಶ ಪೂರ್ತಿ ಎಲ್ಲರಿಗೂ ಇದೇನೇ ಯೋಗ. ಆದರೂ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಅವರವರ ಜಾತಕದ ಪ್ರಕಾರ ಗ್ರಹಗತಿ ಅಂದರೆ ಕಾಪಾಡುವ ಸ್ಥಾನದಲ್ಲಿ ಗ್ರಹಗಳು ಚೆನ್ನಾಗಿ ದಶಾಭುಕ್ತಿ ಚೆನ್ನಾಗಿದ್ದರೆ ಕಾಪಾಡುತ್ತೆ. ಇದರಲ್ಲಿ ದಶಾಭುಕ್ತಿಯ ಅಂತರ್ಭುಕ್ತಿ ಅಂತ ಮತ್ತು ಸೂಕ್ಷ್ಮ ಭುಕ್ತಿ ಅಂತ 4 ಭಾಗಗಳಿದೆ. ಅವರವರು ಹುಟ್ಟಿರುವ ಜಾತಕ ಪ್ರಕಾರ ಏನು ದಶೆ ನಡೀತದೆ. ಶುಕ್ರ ದಶೆನ 20 ವರ್ಷಗಳು, ಸೂರ್ಯ ದಶೆ ಅಂತಂದರೆ 6 ವರ್ಷಗಳಿರುತ್ತದೆ. ಈ ರೀತಿ ಅವರವರ ದಶಾಭುಕ್ತಿ ಕಾಪಾಡುವ ರೀತಿಯಲ್ಲಿ ಅಂದರೆ ಅವರು ಹುಟ್ಟಿರೋ ಟೈಮಲ್ಲಿ ಗ್ರಹಗಳು ಚೆನ್ನಾಗಿದ್ದರೆ ಈ ದೋಷಗಳು ಸ್ವಲ್ಪ ಕಡಿಮೆ ಆಗಬಹುದು. ಕೆಲವರು ವಾದ ವಿವಾದ ಮಾಡುವವರು, ಜ್ಯೋತಿಷ ದೇವರು ಇದನ್ನು ನಂಬದೇ ಇರೋರು, ಮರಣ ಯೋಗ ಅಂತಂದರೆ ನನಗೇನೂ ಆಗಿಲ್ಲ, ನಾನು ಜ್ಯೋತಿಷ ನೋಡೋದಿಲ್ಲ, ದೇವರನ್ನು ಪೂಜೆ ಮಾಡೋದಿಲ್ಲ, ನನಗೇನು ತೊಂದರೆ ಬಂತು ಅಂತೇಳಿ ಹಂಗೆ ಅಂತ ಸವಾಲು ಬಿಟ್ಟರೆ ಅವರು ಹುಟ್ಟಿರುವ ಜಾತಕದ ಪ್ರಕಾರ ದಶಾಭುಕ್ತಿ ಚೆನ್ನಾಗಿರುತ್ತದೆ, ಅದು ಕಾಪಾಡುತ್ತೆ. ಇಲ್ಲಿ ದೇಶ ಕಾಲ ಧರ್ಮ ಜಾತಿ ಈ ಭಿನ್ನಗಳಿಲ್ಲದೇನೆ ಗ್ರಹಗಳು ಸುತ್ತುತ್ತದೆ. ಆದ್ದರಿಂದ ಇಲ್ಲಿ ಧರ್ಮವೋ ಜಾತಿಯೋ ಜ್ಯೋತಿಷದಲ್ಲಿ ನೋಡುವಂಥದ್ದಿಲ್ಲ. ನಮ್ಮ ದೇಶಗಳಲ್ಲಿ ಉಜ್ಜಯಿನ ಮಧ್ಯಮ ಭಾಗ ಅಂತ ನಾವು ಇಟ್ಕೊಂಡಿರ್ತೀವಿ. ಭೂಮಿ ಅಂದರೆ ಪ್ರಪಂಚಕ್ಕೆ ಮಧ್ಯಮ ಭಾಗ ಯಾವುದು ಅಂತಂದರೆ ಗ್ರೀನ್ವಿಚ್, ಅಂದರೆ ನಾವು GMT ಅಂತ ಅಂತೀವಿ. ಆ ಟೈಮ್ ಪ್ರಕಾರ ರಾತ್ರಿ 12 ಗಂಟೆಗೆ ಸೈಂಟಿಸ್ಟ್ಗಳು ಮಾಡಿರುವಂಥ ಒಂದು ಪಂಚಾಂಗ, ಅದಕ್ಕೆ ಎಫಿಮರೀಸು ಅಂತ ಹೆಸರು. ಎವ್ರಿ ಡೇ ಅಂದರೆ ದಿನನಿತ್ಯ ರಾತ್ರಿ 12 ಗಂಟೆಗೆ ಗ್ರಹಗಳು ಯಾವ ಪೊಸಿಷನಲ್ಲಿ ಇದೆ ಅಂತ ಬರೆದಿಡ್ತಾರೆ. ಈಗ ಸೈಂಟಿಫಿಕ್ ಆಗಿ ಬೇಕಾಗಿರುವ ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನು ತಗೊಂಡು ಆ ರಾತ್ರಿ 12 ಗಂಟೆ ಗ್ರೀನ್ ವಿಚ್ ನಮಗೆ ಎಷ್ಟು ಗಂಟೆಗೆ ಟೈಮು ಅಂತಂದರೆ ನಮ್ಮ ದೇಶಕ್ಕೆ 5:30, ಆದರೆ IST ಅಂತ ಕೊಟ್ಟಿರುತ್ತಾರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು ಅಂತ ಅದಕ್ಕೆ ಹೆಸರು. ಪಾಕಿಸ್ತಾನಕ್ಕೆ ಸ್ವಲ್ಪ ಡಿಫರೆನ್ಸ್ ಇರುತ್ತದೆ, ಬೇರೆ ಬೇರೆ ದೇಶಗಳಿಗೆ ತಕ್ಕಂತೆ ಇರುತ್ತದೆ. ಈ ರೀತಿಯಾಗಿ ನಾವು ನೋಡ್ಕೊಳ್ತೀವಿ. ಹಂಗಾಗಿ ಈಗ ನಾವು ನೋಡಿರುವ ಸೆಂಟ್ರಲ್ ಟೈಮ್ ಏನು ಅಂತಂದರೆ ಬೆಂಗಳೂರಿನ ಮಧ್ಯಮ ಭಾಗಕ್ಕೆ ನಾವು ಈ ಸೂರ್ಯೋದಯನ ನೋಡಿರೋದು. ಮೈಸೂರು ಮಂಡ್ಯ ಅಂತ ಹೋದಾಗ ಸ್ವಲ್ಪ ಅದರಲ್ಲಿ ಬದಲಾಗುತ್ತದೆ. ಅದು ಅಲ್ಲದೆ ಈ ತಿಥಿ ನಕ್ಷತ್ರಗಳಲ್ಲಿ ವ್ಯತ್ಯಾಸ ಬರೋದಿಲ್ಲ ಸೌರಮಾನ ಚಾಂದ್ರಮಾನಕ್ಕೆ. ಇಷ್ಟು ನೋಡೋಣ. ಈ ದಿನದಲ್ಲಿ ಗ್ರಹಗತಿಗಳು ಹೆಂಗಿರುತ್ತೆ ಅಂತ ನಾವು ನೋಡೋಣ. ಗ್ರಹಗಳಲ್ಲಿ ಶುಭ ಗ್ರಹಗಳು ಅಂತ ಗುರು ಶುಕ್ರನನ್ನು ಅಂತೀವಿ. ಗುರು ದೇವಗುರು, ಶುಕ್ರನು ರಾಕ್ಷಸ ಗುರು ಅಂತ. ಹಂಗಾಗಿ ರೌಡಿ ಬಾಸು ಪೊಲೀಸ್ ಬಾಸು ಅಂತ ನಾವು ಯಾವ ಥರ ಬೇಕಾದ್ರೆ ಅನ್ಕೋಬೋದು. IPS ಆಫೀಸರ್ ಅಂತಂದರೆ ಗುರು ಅಂತ ತಗೋಬೋದು. ರೌಡಿಗಳಲ್ಲೇ ಬಾಸು ಅಂತಂದರೆ ಶುಕ್ರಾಚಾರ್ಯ ಅಂತೀವಿ. ಈ ದಿನ ಗುರುವಾರ ಬಂದಿದೆ, ಗುರುವನ್ನು ಪೂಜೆ ಮಾಡಿ. ಇವತ್ತು ವಿಶೇಷ ಏನಂದರೆ ತಾರೀಕು 24, ಸಂಖ್ಯಾಶಾಸ್ತ್ರ ಪ್ರಕಾರ 24 ಅಂತಂದರೆ
ಟೋಟಲ್ 6 ಬರುತ್ತದೆ. ಅಂದರೆ 2 4 6 ಬರುತ್ತೆ. ಹಂಗಾಗಿ 6ನೇ ತಾರೀಕು 15 24ನೇ ತಾರೀಕು ಇದರಲ್ಲಿ ಹುಟ್ಟಿದವರು ಈ ದಿನ ಶುಕ್ರನನ್ನು ಪೂಜೆ ಮಾಡಿ, ಜೊತೆಯಲ್ಲಿ ಗುರುವನ್ನು ಪೂಜೆ ಮಾಡಿ. ಅರೆ ವಾರ ಗುರುವಾರ ಬರುತ್ತದೆ. ಆದ್ದರಿಂದ 3, 12, 21, 30ನೇ ತಾರೀಕಲ್ಲಿ ಹುಟ್ಟಿದವರು ಗುರುವನ್ನು ಪೂಜೆ ಮಾಡಿ, ಜೊತೆಯಲ್ಲಿ ಶುಕ್ರನನ್ನು ಪೂಜೆ ಮಾಡಿ. ಯಾಕೆಂದರೆ ಇವತ್ತು ಗುರು ಮತ್ತು ಶುಕ್ರ ಗ್ರಹಗಳು ಏಕ ನಕ್ಷತ್ರ ಪಾದದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇದೆ. ಇದು ಯುದ್ಧದಲ್ಲಿದೆ ಇವತ್ತು ಎರಡನ್ನು. ಗುರು ಶುಕ್ರ ಯುದ್ಧ ಅಂತಂತೀವಿ. ಗುರು ಶುಕ್ರ ಯುದ್ಧದಲ್ಲಿ ಹುಟ್ಟಿರುವ ಮಕ್ಕಳಿಗೆ ಸ್ವಲ್ಪ ತೊಂದರೆಗಳಿರುತ್ತದೆ ಅಂತ. ಹಂಗಾಗಿ ಇವತ್ತು ಯಾರು ಮಕ್ಕಳು ಹುಟ್ಟಿದ್ರೆ ಭಯಪಡಬೇಡಿ. ಭಯಪಡಿಸೋದಲ್ಲ ನಮ್ಮ ಕೆಲಸಗಳು, ವಿಂಗಡಿಸಿ ಹೇಳುತ್ತಿದ್ದೀವಿ ಅಷ್ಟೇ. ಅದಕ್ಕೆ ತಕ್ಕಂತೆ ಗುರು ಶುಕ್ರರ ಈ ಪರಿಹಾರವನ್ನು ಇವತ್ತು ಮಾಡಲೇಬೇಕು. ಅದು ಅಲ್ಲದೆ ಇವತ್ತು ಕೇತು ಮತ್ತು ಬುಧ ಗ್ರಹ ಇದು ಎರಡನ್ನು ಒಂದೇ ಕಡೆ, ಅಂದರೆ ಮಕರ ರಾಶಿಯಲ್ಲಿದೆ. ಕೇತು ಹಿಡಿತದಿಂದ ಸ್ವಲ್ಪ ಬುಧ ದೂರವಾಗಿದೆ. ಸೂರ್ಯನು ಕೇತುವಿನಿಂದ ತುಂಬ ದೂರದಲ್ಲಿ ಬಂದಿದೆ. ಹೆಚ್ಚು ಕಮ್ಮಿ 7 ಡಿಗ್ರಿ ದೂರದ ಮೇಲೆ ಬಂದಿದೆ. ಹೆಚ್ಚು ಕಮ್ಮಿ ಅಂತಂದರೆ 13 ಡಿಗ್ರಿ ಮೇಲೆ ದೂರವಾಗ್ಬಿಟ್ರೆ ಸೂರ್ಯನಕ್ಕೆ ದೋಷವಿಲ್ಲ. ಹಂಗಾಗಿ ಇಲ್ಲಿವರೆಗೆ ನಮಗೆ 16ನೇ ತಾರೀಕಿನಿಂದ ಸೂರ್ಯನದು ದೋಷವಿತ್ತು. ಹೆಚ್ಚು ಕಮ್ಮಿ 19ನೇ ತಾರೀಕಿಗೆ ಕಡಿಮೆ ಆಗಿದೆ. ಹಂಗಾಗಿ ಪಾಲಿಟಿಕ್ಸಲ್ಲಿ ಇರುವವರು, ರಾಜಕೀಯ ವ್ಯಕ್ತಿಗಳು ಮತ್ತು ಅದು ಸಂಬಂಧಪಡುವ ಬೇರೆ ಬೇರೆ ಲೈನಲ್ಲಿ ಇರುವವರು, ಅಂದರೆ ಅಧಿಕಾರಿಗಳು ಅಂತ, IAS IPS ಇವರೆಲ್ಲ ಇರ್ಬೋದು. ಇವರು ರಾಜಕೀಯಕ್ಕೆ ಸಂಬಂಧಪಡುವವರೇ, ದೇಶಕ್ಕೆ ಸಂಬಂಧಪಡುವವರೇ. ಇವರಿಗೆಲ್ಲ ಇರುವ ಆ ಒತ್ತಡ ಕಡಿಮೆ ಆಗುತ್ತದೆ. ಕೆಲವರಿಗೆ ನಾವು ಹೇಳುವಂಥದ್ದು ಏನು ಅಂತಂದರೆ, ಪ್ರತಿಯೊಬ್ಬರಿಗೂ ಆ ಒತ್ತಡಗಳು, ತೊಂದರೆಗಳು ಇರುತ್ತದ ಅಂತಂದರೆ ಇಲ್ಲ, ಇದು ಜನರಲ್ ಆಗಿ ಎಲ್ರಿಗೂ ಇರುತ್ತದೆ. ಆದರೂ ನಾವು ಪದೇ ಪದೇ ಹೇಳುವಂಥದ್ದು, ಅವರವರ ಜಾತಕದಲ್ಲಿ ಗ್ರಹಗತಿಗಳು ಚೆನ್ನಾಗಿದ್ದರೆ, ದಶಾಭುಕ್ತಿಯ ಅಂತರ್ಭುಕ್ತಿಗಳು, ಸೂಕ್ಷ್ಮ ಭುಕ್ತಿಗಳು ಚೆನ್ನಾಗಿದ್ದರೆ ಈ ದೋಷ ಕಮ್ಮಿ ಆಗುತ್ತದೆ. ಅಂದರೆ ಕಡಿಮೆ ಅಂತಂದರೆ ಕೆಲವು ಟೈಮಲ್ಲಿ 10% ಕೂಡ ಇರೋದಲ್ಲ. ಹಂಗಾಗಿ ಗೋಚಾರ ಮಾತ್ರವಲ್ಲದೆ ಖಂಡಿತವಾಗಿ ನೀವು ಜಾತಕದಲ್ಲೂ ಅವರ ದಶಾಭುಕ್ತಿಗಳನ್ನು ನೋಡ್ಕೋಬೇಕಾಗ್ತದೆ. ಪ್ರತಿಯೊಂದು ಟೈಮು ಇದನ್ನು ನೋಡ್ಕೋಬೇಕಂತಂದರೆ ಇನ್ನು ಮುಂದೆ ನಾವು ನಿಮಗೆ ಲೈವ್ ಸ್ಟಾರ್ಟ್ ಮಾಡ್ತೀವಿ. ಫೋನ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ಕೊಟ್ಟರೆ ಅದು ನಾವು ಹೇಳ್ತೀವಿ. ಖಂಡಿತವಾಗಿ ಯೂಟ್ಯೂಬಲ್ಲಿ ನೀವು ನೋಡಿ. ಯಾಕೆಂತಂದರೆ ಯೂಟ್ಯೂಬಲ್ಲಿ ಇನ್ನಷ್ಟು ಎಕ್ಸ್ಟ್ರಾ ವಿಷಯಗಳನ್ನು ನೀವು ಈಸಿಯಾಗಿ ತಿಳ್ಕೋಬೋದು. ಮುಂದೆ ನೀವು ಅದರಿಂದ ನಿಮ್ಮ ಒಳ್ಳೆಯದಕ್ಕೆ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪರ್ಚೇಸ್ ಮಾಡೋದು, ಈ ದಿನ ಬೇಡ ಅಂತ ಮುಂದಾಕೋದು ನೀವು ಮಾಡ್ಕೋಬೋದು. ಈ ದಿನದಲ್ಲಿ ಇಷ್ಟು ಇದೆ ಅಂತಂದರೆ, ಇವತ್ತು ಮೇಷರಾಶಿಯವರಿಗೆ ಹೇಗಿದೆ ನೋಡೋಣ. ಮೇಷರಾಶಿಯವರಿಗೆ ಅಧಿಪತಿಯಾದ ಗ್ರಹ ಕುಜ, ಅಂಗಾರಕ, ಮಂಗಳ ಅಂತೀವಿ, ಚೆವ್ವಾಯಿ ಅಂತಾರೆ, ಭೌಮೋ ಅಂತಂತಾರೆ. ಅಂದರೆ ಭೌಮೋ ಭೂಮಿ ಪುತ್ರ ಅಂತಾರೆ ಋಷಿಗಳು. ಆ ರಾಶಿಗೆ ಅಧಿಪತಿಯಾದವರು ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿದವರು. ಕುಜನನ್ನು ಧ್ಯಾನ ಮಾಡ್ತಾ ಬನ್ನಿ. ಕುಜ ಅಂತೀವಿ, ಅಂಗಾರಕ ಅಂತೀವಿ, ಮಂಗಳ ಅಂತೀವಿ, ಭಾರ್ಗವ ಅಂತೀವಿ, ಚೆವ್ವಾಯಿ ತಾನು ಅಂತಾರೆ. ಮಲಯಾಳಮಲ್ಲಿ ಚೆವ್ವಾಯಿ, ತಮಿಳು ಭಾಷೆಯಲ್ಲಿ ಚೆವ್ವಾಯಿ, ನಾರ್ತ್ ಇಂಡಿಯಾದವರು ಮಂಗಳ ಅಂತಾರೆ. ಇವತ್ತು ನಾವು ಮಂಗಳವಾರ ಅಂತಾನೆ ಅಂತೀವಿ. ಈ ಮೇಷರಾಶಿಯವರಿಗೆ ಅಧಿಪತಿ ಕುಜ ಅಂತಂದರೆ ರತ್ನಗಳಲ್ಲಿ, ಹರಳಲ್ಲಿ ಹವಳ. ಆದರೆ ಟೋಟಲ್ ಆಗಿ ನಾವು ಮೇಷರಾಶಿಗೆ ಹವಳ ಅಂತಂತಿದ್ದೀವಿ. ಆದರೆ ಮೇಷರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತದೆ. ಹಂಗಾಗಿ ಮೇಷರಾಶಿಯಲ್ಲಿ ಹುಟ್ಟಿದ ನಿಮಗೆ ಅಲ್ಲಿ 3 ನಕ್ಷತ್ರಗಳು ಅಡಗಿರುತ್ತದೆ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದ ಒಂದು ಪಾದ. ಯಾರೆಲ್ಲ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುತ್ತೀರೋ ಪೂರ್ತಿಯಾಗಿ ಮೇಷರಾಶಿ. ಆದರೆ ಅಧಿಪತಿ ಕುಜಗ್ರಹ, ಅಂದರೆ ರಾಶಿಗೆ ಅಧಿಪತಿ. ನಿಮ್ಮ ನಕ್ಷತ್ರಕ್ಕೆ ಮಾತ್ರ ಅಧಿಪತಿ ಅಂತ ತಗೊಂಡ್ರೆ ಕೇತು ಗ್ರಹ. ಆದ್ದರಿಂದ ಅಶ್ವಿನಿ ನಕ್ಷತ್ರದ ಮೇಷರಾಶಿಯಲ್ಲಿ ಹುಟ್ಟಿದವರು ಕುಜ ಮತ್ತು ಕೇತುವನ್ನು ಪೂಜೆ ಮಾಡಬಹುದು. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ರಾಶಿ ಅಧಿಪತಿ ಕುಜಾನೆ, ಆದರೆ ನಕ್ಷತ್ರಾಧಿಪತಿ ಅಂತ ತಗೊಂಡ್ರೆ ಶುಕ್ರ. ಕುಜನನ್ನು ಶುಕ್ರನನ್ನು ಪೂಜೆ ಅಥವಾ ಧ್ಯಾನ
ಅಥವಾ ಅರ್ಚನೆ ಇದನ್ನು ಮಾಡ್ಬೋದು. ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರೆಗೂ ರಾಶಿಯಾಧಿಪತಿ ಕುಜಗ್ರಹವೇ. ಆದರೆ ನಕ್ಷತ್ರಾಧಿಪತಿ ಅಂತಂದರೆ ಸೂರ್ಯ. ಆದ್ದರಿಂದ ಮೇಷರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದರೋ ಅವರವರ ನಕ್ಷತ್ರದ ಮೇಲೆ ಈ ರೀತಿಯಾಗಿ ಪೂಜೆ ಮಾಡಿಕೊಳ್ಳಿ. ನಿಮಗೆ 8ನೇ ಸ್ಥಾನದಲ್ಲಿ ಶುಕ್ರನು ಗುರುವಿದೆ. ಆದ್ದರಿಂದ ಗುರು ಶುಕ್ರ ಪೂಜೆ ಒಳ್ಳೆಯದು, ಧ್ಯಾನ ಒಳ್ಳೆಯದು, ಗಾಯತ್ರಿಗಳೂ ಒಳ್ಳೆಯದಾಗುತ್ತದೆ. ಅಂದರೆ ಶುಕ್ರ ಮತ್ತು ಗುರು ಗಾಯತ್ರಿ ಅಂತ. ವೃಷಭ ರಾಶಿಯವರಿಗೆ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳಲ್ಲಿ ಹುಟ್ಟಿದ ಯಾರೇ ಆದರೂ ರಾಶಿ ಅಧಿಪತಿ ಶುಕ್ರ, ಆದರೆ ನಕ್ಷತ್ರ ಅಧಿಪತಿ ಸೂರ್ಯದೇವರು. ಕೃತಿಕಾ ನಕ್ಷತ್ರ ಆದ ನಂತರ ಬರುವಂಥದ್ದು ರೋಹಿಣಿ. ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂತ ನೋಡಿದ್ರೆ ಚಂದ್ರನು, ರಾಶಿಯ ಅಧಿಪತಿ ಶುಕ್ರ. ಯಾರೆಲ್ಲ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದರೋ ಚಂದ್ರನನ್ನು ಧ್ಯಾನ ಮಾಡಿ ಶುಕ್ರನಿಗೂ ಧ್ಯಾನ ಮಾಡಬಹುದು. ಮೃಗಶೀರ್ಷ ನಕ್ಷತ್ರದ 1, 2ನೇ ಪಾದದಲ್ಲಿ ಹುಟ್ಟಿದವರಿಗೆ ರಾಶಿ ವೃಷಭ. ಹಂಗಾಗಿ ವೃಷಭ ಅಧಿಪತಿ ಶುಕ್ರ, ಆದರೆ ನಕ್ಷತ್ರ ಅಧಿಪತಿ ಯಾರು ಅಂತಂದರೆ ಕುಜಗ್ರಹ. ಹಂಗಾಗಿ ಮಂಗಲನು. ಈ 3 ನಕ್ಷತ್ರಗಳಲ್ಲಿ ಹುಟ್ಟಿದವರು ಅಂದರೆ ಕೃತಿಕಾ ನಕ್ಷತ್ರ 1ನೇ ಪಾದ ಬಿಟ್ಟು 2, 3, 4ನೇ ಪಾದದಲ್ಲಿ ಹುಟ್ಟಿದವರೆಗೂ, ವೃಷಭ ರಾಶಿಯಲ್ಲಿ ಬರುವ ಮತ್ತೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರೆಗೂ, ಮೃಗಶೀರ್ಷ ನಕ್ಷತ್ರ 1, 2 ಈ ಪಾದಗಳಲ್ಲಿ ಹುಟ್ಟಿದವರೆಗೂ ರಾಶಿಯ ಅಧಿಪತಿ ಶುಕ್ರನೇ ಆಗುತ್ತಾನೆ. ಸಾಮಾನ್ಯ ಇದಕ್ಕೆ ಬಣ್ಣಗಳು ಅಂತಂದರೆ ಬಿಳಿ ಬಣ್ಣ, ಸಿಲ್ವರ್ ಮತ್ತು ನೀಲಿ, ಈ ಬಣ್ಣಗಳು ಚೆನ್ನಾಗಿರುತ್ತದೆ. ಆದರೆ ಬರೀ ಅದು ಮಾತ್ರನೇ ಸಾಕಾಗುತ್ತಾ ಅಂತಂದರೆ ಇಲ್ಲ, ಖಂಡಿತ ನಿಮ್ಮ ಜಾತಕದಲ್ಲಿ ಬೇರೆ ಅಂಶಗಳನ್ನು ನೋಡಬೇಕಾಗ್ತದೆ. 16 ಕುಂಡಲಿಗಳು ನೋಡಬೇಕು. ಕೆಲವರು ಇನ್ನೂ ರಾಶಿ ಕುಂಡಲಿಯಲ್ಲೇ ಇದ್ದಾರೆ. ರಾಶಿ ಕುಂಡಲಿ, ನವಾಂಶ, ಇದರಲ್ಲಿ ವಿಶೇಷ ಏನು ಅಂತಂದರೆ ಒಂದೊಂದು ಕುಂಡಲಿಯಿಂದಲೂ ಕೆಲವು ವಿಷಯಗಳನ್ನು ತಿಳ್ಕೋಬೋದು. ಆದರೂ ಜನ್ಮ ಕುಂಡಲಿ ಅನ್ನುವ ರಾಶಿ ಕುಂಡಲಿಯಲ್ಲಿ ವಿಶೇಷವಾದ ವಿಷಯಗಳು ಜನನ ಮುಂದೆ ಬರುವಂಥದ್ದು ನೋಡ್ಬೋದು. ಆಮೇಲೆ ನವಾಂಶ ಇರುತ್ತದೆ. ಹೀಗಾಗಿ ಹೋರಾ ಕುಂಡಲಿ ಇನ್ನೂ ಬೇಕಾದಷ್ಟಿದೆ. ಚತುರ್ಧಾಂಶ ಈ ಥರ ಎಲ್ಲ ಬರುತ್ತದೆ. ಏಕವಿಂಶತಿ ಅಂತ ಬರುತ್ತದೆ. ಈ ರೀತಿಯೆಲ್ಲ ನೋಡಿ ಅವರವರ ಭವಿಷ್ಯನ ತಿಳ್ಕೋಬೋದು. ವೃಷಭ ರಾಶಿಯವರಿಗೆ ಗುರು ಶುಕ್ರರು ಸಪ್ತಮದಲ್ಲಿ ಕೂತು ಜನ್ಮ ರಾಶಿಯಾದ ಅಂದರೆ ವೃಷಭ ರಾಶಿಯಲ್ಲಿ ಹುಟ್ಟಿದ ನಿಮ್ಮ ರಾಶಿಯನ್ನು ನೋಡೋದ್ರಿಂದ ಖಂಡಿತ ಗುರು ಶುಕ್ರ ಪೂಜೆಯನ್ನು ಮಾಡಿ, ಇವತ್ತು ಮಾಡಿ, ನಾಳೆನೂ ಮಾಡಿ, ಆಮೇಲೆ ನಾಳೆ ವಿಷಯಕ್ಕೆ ಅದು ಬರುತ್ತದೆ. ನಿಮಗೆ 9ರಲ್ಲಿ ಭಾಗ್ಯ ಸ್ಥಾನದಲ್ಲಿ ಸೂರ್ಯನು, ಕೇತು, ಬುಧ 3 ಇರೋದರಿಂದ ತಂದೆಯವರ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಿ. ವೃದ್ಧರ ಅಂದರೆ ನಿಮ್ಮ ನೆಂಟರಲ್ಲಿ ಯಾರೇ ಆಗ್ಬೋದು, ತಾತನ ಆಗಬಹುದು, ತಂದೆ ಆಗಬಹುದು, ವೃದ್ಧರ ಆರೋಗ್ಯದಲ್ಲಿ ಗಮನ ಕೊಡಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈಗ ಇರುವ ಸಮಯ ಅಷ್ಟೊಂದು ಒಳ್ಳೆಯದಲ್ಲ. ಆದರೂ ಈ 16ರಿಂದ 18, 19ವರೆಗೆ ಇದ್ದಿದ್ದ ಒತ್ತಡ ಕಡಿಮೆ ಆಗಿದೆ. 6ರಲ್ಲಿ ಗುರು ಶುಕ್ರನಿದೆ. ಇದರಲ್ಲಿ 8ರಲ್ಲಿ ಅಂದರೆ ಅಷ್ಟಮದಲ್ಲಿ ಅಂದರೆ ನಷ್ಟ ಸ್ಥಾನದಲ್ಲಿ ಸೂರ್ಯನು, ಕೇತು, ಬುಧನಿರೋದರಿಂದ ಖಂಡಿತವಾಗಿ ಮಿಥುನ ರಾಶಿಯವರು ಯಾವುದೇ ಕಾರ್ಯಗಳು ಮಾಡೋದಾದರೂ ಆಲೋಚನೆ ಮಾಡಿ. ನಿಮ್ಮ ಗುರುಗಳು ಅಂದರೆ ಅಡ್ವೈಸರ್, ಗುರುಗಳು ಅನ್ನೋದು ಬರೀ ದೇವರು ಸಂಬಂಧಪಡುವ ವಿಷಯವಲ್ಲ, ಜ್ಯೋತಿಷ ಸಂಬಂಧಪಡುವ ವಿಷಯಗಳು ಅಲ್ಲ. ಅಡ್ವೈಸರ್, ವೆಲ್ವಿಷರ್, ಇವರ ಹತ್ರ ಆಲೋಚನೆ ಮಾಡಿ ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿ. ಯಾಕೆಂತಂದರೆ ಇನ್ನು ನಷ್ಟದಲ್ಲೇ 3 ಗ್ರಹಗಳಿದೆ. ಕರ್ಕಾಟಕ ರಾಶಿಯವರು, ಜಲರಾಶಿ, ಈಗ ರಾಶಿಯಲ್ಲಿ ರಾಹು ಗ್ರಹವಿದೆ. ನಿಮಗೆ 4ರಲ್ಲಿ ಅಂತಂದರೆ 4 ಅನ್ನೋದು ಸುಖಸ್ಥಾನ ಅಂತಂತೀವಿ, ಗ್ರಹಗಳಿಲ್ಲ. ಆದರೆ 4ನೇ ಸ್ಥಾನಾಧಿಪತಿ ಗುರು ಜೊತೆ ಸೇರಿ ಪಂಚಮದಲ್ಲಿದೆ. ಗುರು ಶುಕ್ರರನ್ನು ಪೂಜೆ ಮಾಡಿ, ಗುರುಗಳೇ. ಅದರಲ್ಲೂ ಕರ್ಕಾಟಕ ರಾಶಿಯಾಗಿ 5ನೇ ತಾರೀಕು ಕಳೆದು 6ನೇ ತಾರೀಕಲ್ಲಿ ಹುಟ್ಟಿದ್ರೆ ಅಂದರೆ 5 ರಾತ್ರಿ 12 ಗಂಟೆ ಮೇಲೆ ಅಂದರೆ 6ಕ್ಕೆ ಬೀಳುತ್ತದೆ. 6, 15, 24ನೇ ತಾರೀಕಲ್ಲಿ ಹುಟ್ಟಿದವರಾಗಿದ್ದರೆ ಖಂಡಿತ ಶುಕ್ರನನ್ನು ಧ್ಯಾನ ಮಾಡಿ. ಶುಕ್ರಾಚಾರ್ಯ ಅಂತೀವಿ ಗೌರವವಾಗಿ. ಶುಕ್ರ ಗ್ರಹ ಅಂತೀವಿ ನಾವು. ಪ್ಲಾನೆಟಲ್ಲಿ ಇಂಗ್ಲೀಷಲ್ಲಿ ಅದಕ್ಕೆ ವೀನಸ್ಸು ಅಂತ ಹೆಸರು. ಹಂಗೆ ಶುಕ್ರನೇ ಬೆಲ್ಲಿ.
ಅಲ್ಲೇ ಬೆಳ್ಳಿ ಅನ್ನುವ ಲೋಹಕ್ಕೆ ಶುಕ್ರನೇ ಅಧಿಪತಿ ಆಗುತ್ತಾನೆ, ಕಾರಕತ್ವ ಆಗುತ್ತಾನೆ. ಇನ್ನು ಹೇಳಬೇಕು ಅಂದರೆ ಕಾರಕತ್ವದಲ್ಲಿ ಶುಕ್ರ ಅನ್ನೋದು ಕಳತ್ರಕಾರಕ ಅಂತ ಒಂದು ಹೆಸರಿದೆ. ಕಳತ್ರ ಅಂದರೆ ಏನರ್ಥ? ಗಂಡ ಅಥವಾ ಹೆಂಡತಿ ಅಂತ. ಅಂದರೆ ವಿವಾಹಕ್ಕೂ ಶುಕ್ರನೇ ಅಧಿಪತಿಯಾಗಿ ಯಾರೆಲ್ಲ ನಾನು ಹೇಳಿದಂತೆ 5 ಕಳೆದ 6 ಮತ್ತು 15ನೇ ತಾರೀಕು 24ನೇ ತಾರೀಕಲ್ಲಿ ಹುಟ್ಟಿದವರು ಶುಕ್ರನನ್ನು ಪೂಜೆ ಮಾಡುವಂಥದ್ದು ಉತ್ತಮ. ಇದರಲ್ಲಿ ವಿಶೇಷವಾಗಿ ಏನು ನೋಡಬೇಕು ಅಂತಂದರೆ ಋಣರೋಗ ಶತ್ರು ಸ್ಥಾನದಲ್ಲಿ, ಅಂದರೆ ಕಟಕ ರಾಶಿಯವರಿಗೆ ಹೆಂಗಿರುತ್ತೆ ಅಂತಂದರೆ ಋಣರೋಗ ಶತ್ರು ಸ್ಥಾನದಲ್ಲಿ 3 ಗ್ರಹಗಳಿದೆ. ರವಿ ಕೇತು ಬುಧನು ಖಂಡಿತವಾಗಿ ಶುಭವನ್ನು ನೀಡುತ್ತದೆ. ಆದರೂ ನಾವು ನಮ್ಮ ಜಾತಕದಲ್ಲಿ ಪ್ರತಿಯೊಬ್ಬರ ಜಾತಕದಲ್ಲೂ ದಶಾಭುಕ್ತಿ ಅಂತರ್ಭುಕ್ತಿ ಪ್ರಕಾರ ಏನಾದರೂ ದೋಷಗಳಿದ್ದರೆ ಅದಕ್ಕೆ ಧ್ಯಾನ ಮಾಡಿ ಸಾಕು, ದೊಡ್ಡದಾಗಿ ಹೋಮನೇ ಮಾಡಬೇಕು ಅಂತಲ್ಲ. ಸಿಂಹರಾಶಿಯವರಿಗೆ ಹೆಂಗಿದೆ ಅಂತಂದರೆ ಕೋಪಿಷ್ಠರು, ಅಧಿಕಾರ ವರ್ಗದವರು, ಉನ್ನತ ಪದವಿಗಳಲ್ಲಿರುವವರು, IAS IPS ಆಫೀಸರ್ಗಳು, ರಾಜಾಂಗದಲ್ಲಿ ಇರುವವರು, ಇವರೆಲ್ಲ ಸಿಂಹರಾಶಿಯಲ್ಲಿ ಹುಟ್ಟಿದವರು. ಅಂದರೆ ಸಾಮಾನ್ಯವರು ಒಂದು ಕಡಲೆಕಾಯಿ ಮಾರುವವರು ಕೂಡ ಸಿಂಹರಾಶಿಯಲ್ಲಿ ಹುಟ್ಟಿರ್ಬೋದು, ಇಲ್ಲ ಅಂತಲ್ಲ. ಆ ಟೈಮಿಗೆ ಹುಟ್ಟಿದವರೆಲ್ಲ ಸಿಂಹರಾಶಿ ಅಂತ. ಸಿಂಹರಾಶಿಯವರಿಗೆ ಪಂಚಮದಲ್ಲಿ ಶನಿ ಇದೆ. ಇದು 5ನೇ ಸ್ಥಾನದ ಅಂದರೆ ಪಂಚಮ ಶನಿ ಅಂತ ಹೆಸರು. ಈ ಪಂಚಮ ಶನಿ ನಡೆದಾಗ ಖಂಡಿತವಾಗಿ ಮನೆ ದೇವರನ್ನು ನೀವು ಪೂಜೆ ಮಾಡ್ಕೋಬೇಕು. ನೀವು ಎಲ್ಲ ದೇವರನ್ನು ಪೂಜೆ ಮಾಡಿ, ಆದರೂ ಮನೆ ದೇವರಿಗೂ ಪೂಜೆ ಮಾಡದೆ ಯಾವ ಕಾರ್ಯವನ್ನು ನೀವು ಮಾಡಬೇಕು. 6ನೇ ಸ್ಥಾನದಲ್ಲಿ ರವಿ ಕೇತು ಬುಧ ಇರೋದರಿಂದ ನಿಮ್ಮ ಕಾರ್ಯಗಳು ಖಂಡಿತವಾಗಿ ಅಭಿವೃದ್ಧಿ ಉಂಟು. ಕನ್ಯಾ ರಾಶಿಯಲ್ಲಿ ಹುಟ್ಟಿದವರು ಬುಧನೇ ಅಧಿಪತಿ ಆಗುತ್ತಾನೆ ನಿಮಗೆ. ಆದರೆ ಇವತ್ತು ಬುಧ ಕೇತು ಹಿಡಿತದಲ್ಲಿ ಕೂತಿದೆ. ಅಂದರೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕಲ್ಲಿ ಹುಟ್ಟಿದವರಲ್ಲ, ಬುಧನ ಅಂಶದಲ್ಲಿ ಹುಟ್ಟಿದವರು, ಅಂದರೆ ಮೆರ್ಕುರಿ ಅನ್ನುವ ಅಂಶದಲ್ಲಿ ಹುಟ್ಟಿದವರು. ಈಸಿಯಾಗಿ ಎಲ್ಲ ಕಡೆಯೂ ಅಡ್ಜಸ್ಟ್ ಆಗುವರು. ಕೋಪ ಇದ್ದರೂ ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಸರಿಯಾಗುವರು. ಅಂಥವರಾದ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಬುಧನನ್ನು ಇವತ್ತು ಪೂಜೆ ಮಾಡಲೇಬೇಕು. ಜೊತೆಯಲ್ಲಿ ಕೇತುವನ್ನು ಧ್ಯಾನ ಮಾಡಿಕೊಳ್ಳಿ. ಯಾಕಂದರೆ ಬುಧನ ಹಿಡಿದಿರೋದು ಕೇತು. ಬುಧನ ಬಾ ಆಚೆ ಅಂತ ಹೇಳುವಂಥದ್ದು ಒಂದು, ಕೇತುವನ್ನು ನಮ್ಮವ್ರನ್ನ ಬಿಟ್ಟುಬಿಡು ಅಂತ ಕೇಳುವಂಥದ್ದು ಒಂದು. ಇಬ್ಬರಿಗೂ ಧ್ಯಾನ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಅಧಿಪತಿ ಶುಕ್ರ. ಕಲೆ, ಅಲಂಕಾರ, ಶೃಂಗಾರ, ಜೋಡಿಸೋದು, ಸ್ಪೋರ್ಟ್ಸು, ಇಂಥದಕ್ಕೆಲ್ಲ ಶುಕ್ರನೇ ಅಧಿಪತಿ. ಆ ಶುಕ್ರನು ಇವತ್ತು 2ನೇ ಸ್ಥಾನದಲ್ಲಿ ಕೂತಿದೆ. ಸ್ಥಾನಬಲ ಚೆನ್ನಾಗಿದೆ. 3ರಲ್ಲಿ ಶನಿ ಇದೆ. ಶನಿಯೂ ಸೂಪರೇ. ಆದರೆ ನಿಮ್ಮ ರಾಶಿಯಾಧಿಪತಿ ಜುಪಿಟರ್ ಅನ್ನುವ ಗುರುವಿನ ಜೊತೆ ಸೇರಿ ಸ್ವಲ್ಪ ಯುದ್ಧದಲ್ಲಿ ಕೂತಿದೆ. ಶುಕ್ರನಕ್ಕೆ ಧ್ಯಾನ ಮಾಡ್ಕೊಳ್ಳಿ, ಹಾಗೆ ಗುರುವನ್ನು ಪೂಜೆ ಮಾಡಬಹುದು. ತುಲಾರಾಶಿಯವರಿಗೆ ದಶಾಭುಕ್ತಿಯೆಲ್ಲ ಚೆನ್ನಾಗಿದ್ದರೆ ಖಂಡಿತವಾಗಿ ಅಭಿವೃದ್ಧಿ ಉಂಟಾಗುತ್ತದೆ. ಹೆಚ್ಚಿನ ದೋಷಗಳು ಇವತ್ತೆಲ್ಲ ಕಡಿಮೆಯಾಗಿದೆ. ವೃಶ್ಚಿಕ ರಾಶಿ, ಜನ್ಮದಲ್ಲೇ ಗುರು ಶುಕ್ರರು. ಖಂಡಿತವಾಗಿ ರೆಸ್ಪಾನ್ಸಿಬಿಲಿಟಿ ನಿಮಗೆ, ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ. ಈಗ ಪಕ್ಕದ ರೇವಲಲ್ಲಿ ಕೂತಿರೋ ಕೆಲಸಗಳನ್ನು ಕೂಡ ನೀವು ಮಾಡುವಂತೆ ಆಗುತ್ತೆ. ಯೋಚನೆ ಮಾಡಬೇಡಿ, ಒಂದು 2-3 ದಿನ, ಆಮೇಲೆ ಆಟೋಮೆಟಿಕ್ ಸರಿ ಆಗುತ್ತದೆ. ಹಂಗಾಗಿ ಶುಕ್ರನಿಗೆ ಪೂಜೆ ಮಾಡೋದು ಮಾತ್ರವಲ್ಲದೆ ಇವತ್ತು ಕುಜನಕ್ಕೂ ಧ್ಯಾನ ಮಾಡ್ಕೊಳ್ಳಿ. ಕುಜ ಅಂತಂದರೆ ಅಂಗಾರಕ ಮಂಗಳ ಅಂತ ನಾವು ಫಸ್ಟೇ ಅಂತೀವಲ್ಲವ, ಕುಜನಕ್ಕೂ ಪೂಜೆ ಮಾಡಿ, ದೋಷಗಳು ಕಡಿಮೆ ಆಗುತ್ತದೆ. ಚಿಕ್ಕ ಚಿಕ್ಕ ಗಾಯಗಳಾಗುತ್ತದೆ, ಸ್ವಲ್ಪ ಗಮನ ಕೊಡಿ. ಚೇಳುನಂಥ ಗುಣವುಳ್ಳವರು ನೀವು. ಈಸಿಯಾಗಿ ಮಾತು ಬಿಟ್ಬಿಡ್ಬೇಡಿ, ಯೋಚನೆ ಮಾಡಿ, ಎಲ್ಲವೂ ಶುಭವಾಗುತ್ತೆ. ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ, ಅಂದರೆ ಧನುಸಲ್ಲಿ 3 ನಕ್ಷತ್ರ ಬರುತ್ತದೆ. ಮೂಲ ನಕ್ಷತ್ರ, ಪೂರ್ವಾಷಾಢ, ಇದು ಪೂರ್ತಿ ಇರುತ್ತೆ. ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಮಾತ್ರ ಧನುಸು ರಾಶಿಗೆ ಬರುತ್ತದೆ. ಈ ಯಾವ ನಕ್ಷತ್ರ ಈಗ ನಾವು ಹೇಳಿರುವಂಥ ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರಿಗೆಲ್ಲ ಧನುಸು ರಾಶಿನೇ ಇರುತ್ತದೆ. ಇವರೆಲ್ಲ ಧನುಸು ರಾಶಿಗೆ ಏನಾಗುತ್ತೆ ಅಂತಂದರೆ ಖಂಡಿತ ತಲೆ ಮೇಲೆ ಶನಿ ಕೂತಿದ್ದಾನೆ ಅಂತ, ಅಂದರೆ ಭಾರ ಇದೆ ಅಂತ. ಹಂಗಾಗಿ ಬೇಗ ಕೋಪ ಮಾಡ್ಕೋಬೇಡಿ, ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಈಗಲೇ ನಾಳೆನೇ ಹೋಗ್ಬಿಡ್ತದ ಅಂತಂದರೆ ಇಲ್ಲ,
2020 ಜನವರಿ ತಿಂಗಳು 24ನೇ ತಾರೀಕಿಗೆ ಶನಿ ನಿಮ್ಮ ರಾಶಿನ ಬಿಟ್ಟು ಮುಂದೆ ಹೋಗುತ್ತದೆ. ಆಲ್ರೆಡಿ ಶನಿ ಕಾಟ ಇದೆ ಅಂತ ನಿಮ್ಗೆ ಗೊತ್ತಿರೋದು. ಅಂದರೆ 7.5 ಅಂತಂತಾರೆ, 7ರ ಕಾಟ ಶನಿ ಅಂತಾರೆ, 7ರ ನಾಟು ಶನಿ ಅಂತಂತಾರೆ, ಎಲ್ಲ ಒಂದೇ. ಅಂಥ ಶನಿ ಧನುಸು ರಾಶಿಗೆ ಇರೋದರಿಂದ ಗುರು ಇದ್ದಾನೆ ನಿಮಗೆ. ನೀವು 3, 12, 21, 30ನೇ ತಾರೀಕಲ್ಲಿ ಹುಟ್ಟಿ ನಕ್ಷತ್ರಗಳಲ್ಲಿ ಪುನರ್ವಸು ನಕ್ಷತ್ರವಾದರೆ, ವಿಶಾಖ ನಕ್ಷತ್ರವಾದರೆ, ಪೂರ್ವಭಾದ್ರ ನಕ್ಷತ್ರವಾದರೆ ನಿಮಗೆ ಗುರುಗಳ ಅಂದರೆ ಗುರುದೇವರ ಅನುಗ್ರಹ ಬರುತ್ತದೆ. ತಲೆ ಕೆಡಿಸ್ಕೋಬೇಡಿ. ಮತ್ತು ನಿಮ್ಮ ಜಾತಕ ದಶಾಭುಕ್ತಿ ಏನಿದೆ ಅಂತ ತಿಳ್ಕೊಳ್ಳಿ. ಅದರ ಪ್ರಕಾರ ಅದು ಚೆನ್ನಾಗಿದ್ದರೆ ಖಂಡಿತವಾಗಿ ದೋಷವಿಲ್ಲ. ಅದು ಏನಾದರೂ ತೊಂದರೆ ಇದ್ದರೆ ಜೊತೆಯಲ್ಲಿ ಶನಿಯು ಸೇರಿ ಹಿಂಸೆ ಕೊಡ್ತಾನೆ ಅಂತ. ಶನಿಕಾಟ ಇರುವವರೆಲ್ಲ ಕೆಟ್ಟೋಗ್ತಾರೆ, ಶನಿಕಾಟ ಇರುವವರೆಲ್ಲ ತೊಂದರೆ ಅನುಭವಿಸ್ತಾರ ಅಂತ ಇಲ್ಲವೇ ಇಲ್ಲ. ಅವರವರ ಜನ್ಮ ಜಾತಕದಲ್ಲಿ ಶನಿ ಯಾವ ರೀತಿ ಇರುತ್ತದೋ ಅದರ ಮೇಲೆ ಒಳ್ಳೆಯದು ಕೆಟ್ಟದು ಅಂತ ಆಗುತ್ತೆ. ಮತ್ತು ಅಷ್ಟಕ ವರ್ಗದಲ್ಲಿ ಪ್ರಸ್ತಾರ ವರ್ಗದಲ್ಲೂ ಅಷ್ಟಕ ವರ್ಗದಲ್ಲೂ ನೋಡಬೇಕು. ಪ್ರಸ್ತಾರ ವರ್ಗಗಳಲ್ಲಿ ಶನಿಗೆ ಎಷ್ಟು ಬಿಂದುಗಳಿದೆ ಅಂತ ನೋಡೋದು. ಅಷ್ಟಕ ವರ್ಗದಲ್ಲಿ ಶನಿ ಇರುವ ರಾಶಿಯಲ್ಲಿ ಎಷ್ಟು ಬಿಂದುಗಳಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಶನಿಗೆ ವೇದಾಸ್ಥಾನ ಅಂತ ಒಂದು ವಿಷಯ ಇದೆ. ಇದನ್ನೆಲ್ಲ ಧನುಸು ರಾಶಿಯವರು ನೋಡಬೇಕು. ಮಕರ ರಾಶಿಗೆ ಅಧಿಪತಿನೇ ಶನಿದೇವರು. ಹೆಚ್ಚಾಗಿ ತೊಂದರೆ ಕೊಡುವವರಲ್ಲ. ಆದರೂ ಅವರು ಯಾರು ಅಂತಂದರೆ ನ್ಯಾಯಮೂರ್ತಿ. ಹಿ ಈಸ್ ಎ ಜಡ್ಜ್. ಪೊಲೀಸ್ ಆಫೀಸರ್ನ ಎದುರಲ್ಲಿ ಇಟ್ಕೊಂಡು ನಾವು ಏನಾದ್ರು ಕಳ್ಳತನ ಮಾಡೋಕ್ಕೆ ಹೋದರೆ ತೊಂದರೆ ಆಗುತ್ತಲ್ಲ. ಹಂಗಾಗಿ ಮಕರ ರಾಶಿಯವರು ಏನೇ ತಪ್ಪು ಮಾಡಿದ್ರೂ ಕ್ಷಣಕಾಲಗಳಲ್ಲಿ ಶಿಕ್ಷೆ ಸಿಗುತ್ತದೆ. ಇಮಿಡಿಯೇಟ್ಲಿ ಪನಿಷ್ಮೆಂಟ್ ಅದು. ಆದ್ದರಿಂದ ಯಾರೇ ಆದರೂ ಆದಷ್ಟು ಎಚ್ಚರವಾಗಿರಿ ಲೈಫಲ್ಲಿರಲ್ಲ. ಅದಲ್ಲದೆ ಇವತ್ತು ಮಕರ ರಾಶಿಯವರಿಗೆ ಕೇತು, ಬುಧ ಮತ್ತು ರವಿ ನಿಮ್ಮ ಹತ್ತಿರದಲ್ಲೇ ಕೂತಿದೆ ಅಂತ, ಅಂದರೆ ತಲೆ ಮೇಲೇನೆ ಕೂತಿದೆ ಅಂತ. ಅದರಿಂದಾಗಿ ಸರ್ಪದೋಷ ಯಾರಿಗಿರುತ್ತದೋ, ಯಾರ ಜಾತಕದಲ್ಲಿ ಕೇತು ಮತ್ತು ರಾಹುವಿನ ದೋಷಗಳು ಮತ್ತು ಕಾಲಸರ್ಪದೋಷ ಯಾರಿಗಿರುತ್ತದೋ ಅವರು ಖಂಡಿತವಾಗಿಯೂ ಕೇತು ಶಾಂತಿ ಮಾಡ್ಕೋಬೋದು ಅಥವಾ ಧ್ಯಾನ ಮಾಡ್ಬೋದು. ಸಾಧ್ಯವಾದವರು ಕಾಳಹಸ್ತಿ ಹೋಗಿ ಪೂಜೆ ಮಾಡ್ಕೊಂಬನ್ನಿ. ಕುಂಭರಾಶಿಯಲ್ಲಿ ಜನನವಾದ ಧನಿಷ್ಠ ನಕ್ಷತ್ರದ 3, 4ನೇ ಪಾದಗಳು, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ, ಕುಂಭರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಕುಜನಿದೆ. ಬೇಗ ಮಾತು ಕೊಟ್ಟು ಬಿಡಬೇಡಿ. ಏಕೆಂತಂದರೆ ವಾಕ್ಸ್ಥಾನದಲ್ಲಿ ಕುಜ, ಮಾತಿನಿಂದಲೂ ಜಗಳ ಬರುತ್ತದೆ ಅಂತ ಕಡಿಮೆ ಮಾಡಿಕೊಳ್ಳೋಣ. ಜಗಳಕ್ಕೆ ನಾವೇ ಕಾರಣಕರ್ತರಾದರೆ ನಾವು ಸರಿ ಮಾಡ್ಕೋಬೋದಲ್ವ. ಆದ್ದರಿಂದ ಮಕರ ರಾಶಿನವರು ನಿಮಗೆ 12ನೇ ಸ್ಥಾನದಲ್ಲಿ ಕೇತು ಕೂತಿರೋದ್ರಿಂದ ದೇವರು ನಂಬಿಕೆ ಇರೋರು ದೇವರು ಸಂಬಂಧಪಡುವ ಕಾರ್ಯಗಳನ್ನ ಮಾಡಿ ಅರ್ಚನೆ ಮಾಡ್ಬೋದು. ದೇವರಿಗೆ ಬೇಕಾಗಿರೋ ಹೂವನ್ನು ಸಪ್ಲೈ ಮಾಡ್ಬೋದು. ಬೇಕಾದಷ್ಟಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಹಾಲು, ಮೊಸರು, ತುಪ್ಪ ಯಾವುದಾದ್ರು ಕೊಡ್ಬೋದು. ಮೀನರಾಶಿಯಲ್ಲಿ ಜನನವಾದವರಿಗೆ ಅಂದರೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4 ಪಾದಗಳು, ರೇವತಿ ನಕ್ಷತ್ರ 4 ಪಾದದಲ್ಲಿ ಹುಟ್ಟಿದವರಿಗೆ ಮೀನರಾಶಿ. ರಾಶಿಯ ಅಧಿಪತಿ ಗುರು. ಒಂದೊಂದು ನಕ್ಷತ್ರ ಅಧಿಪತಿಯೂ ಬೇರೆಯವರಾಗುತ್ತಾರೆ. ಈ ನಕ್ಷತ್ರದಲ್ಲಿ ಅಂದರೆ ಈ ರಾಶಿಯಲ್ಲಿ ಒಂದು ವಿಶೇಷ ಏನು ಅಂತಂದರೆ ಪೂರ್ವಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರ. ರಾಶಿಯ ಅಧಿಪತಿಯೂ ಗುರುವೇ ಆಗುತ್ತಾನೆ. ಹಂಗಾಗಿ ಗುರು ಪೂಜೆನ ನೀವು ಯಾವಾಗಲೂ ಮಾಡಿ ಬರುವಂಥದ್ದು ಉತ್ತಮ. ಉತ್ತರಾಭಾದ್ರ ನಕ್ಷತ್ರದಲ್ಲಿ ಅಧಿಪತಿ ಶನಿ ಅಂತಂದಾಗ ರಾಶಿ ಅಧಿಪತಿ ಗುರು, ಆದರೆ ನಕ್ಷತ್ರ ಅಧಿಪತಿ ಶನಿದೇವರು. ಅದೇ ರೇವತಿ ನಕ್ಷತ್ರ ಅಂತ ತಗೊಂಡ್ರೆ ರಾಶಿ ಅಧಿಪತಿ ಗುರು, ನಕ್ಷತ್ರಕ್ಕೆ ಅಧಿಪತಿ ಬುಧ. ಆದ್ದರಿಂದ ಇವತ್ತಿಗೆ ಕುಜನನ್ನು ಧ್ಯಾನ ಮಾಡಿಕೊಳ್ಳಿ. ಯಾಕಂದರೆ ಜನ್ಮದಲ್ಲಿ ಕುಜನಿದೆ. ಸಹೋದರರಲ್ಲಿ ಭಿನ್ನಗಳಿಲ್ಲದೆ ನೋಡಿಕೊಳ್ಳಿ. ಇದನ್ನೆಲ್ಲ ಮಾಡಿದ್ರೆ ಖಂಡಿತವಾಗಿ ಏನೂ ದೋಷಗಳಿಲ್ಲ. ನಿಮಗೆ ಮೀನರಾಶಿಯವರಿಗೆ ಲಾಭದಲ್ಲಿ 3 ಗ್ರಹಗಳಿದೆ. ಹೆಚ್ಚಾಗಿ ಕೆಟ್ಟದು ಅಂತಿಲ್ಲ. ಅದೇ ಸಮಯ ನೋಡಿ, ಅಂದರೆ ರಾಹುಕಾಲ, ಯಮಕಂಡ ಕಾಲ, ಮರಣ ದೋಷಗಳು ಇದೆಲ್ಲ ನೋಡಿ ಕಾರ್ಯಗಳನ್ನ ಮಾಡ್ಬೋದು.
ಜನರಲ್ ಆಗಿ ಇವತ್ತು ಮರಣಯೋಗವು ಮತ್ತು ಕುಲವೃದ್ಧಿ ಅಂತ ಎರಡು ಇರೋದರಿಂದ ತಾನಾಗಿ ಬರುವಂಥದ್ದನ್ನು ಅನುಭವಿಸಬಹುದು. ನೀವಾಗಿ ಹೊಸ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ರಿ. ಅದು ದಿನನಿತ್ಯ ಮಾಡುವಂಥದ್ದನ್ನು ಮಾಡಿ. ಭೋಜನ ಮಾಡ್ಬೋದು, ಉದ್ಯೋಗಕ್ಕೆ ಹೋಗ್ಬೋದು, ವ್ಯಾಪಾರ ಮಾಡ್ಬೋದು. ಇನ್ನೊಂದು ಕಡೆ ಈಗ ಡ್ರೈವರ್ ಆಗಿದ್ದರೆ ಅವರು ಆ ಕೆಲಸಗಳನ್ನು ಮಾಡ್ಬೋದು. ಆದರೆ ವಾಹನ ಓಡಿಸುವವರು ಸ್ವಲ್ಪ ಗಮನ ಕೊಡೋದು ಉತ್ತಮ ಅಂತ. ಮುಂದಿನ ಅಂದರೆ 25ನೇ ತಾರೀಕು ವಿಷಯನ ನಾಳೆ ನೋಡೋಣ, ಶುಕ್ರವಾರ ದಿನ. ಮುಂದಿನ ಸಂಚಿಕೆ ನೋಡೋಣ. ನಮಸ್ಕಾರ.